ಎಲ್ಲರಿಗೂ ನಮಸ್ತೆ, ಜೈ ಶ್ರೀರಾಮ್. ನೀವಿನ್ನೂ ನಮ್ಮ ಸಂಸಿದ್ಧಿ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಿಮ್ಮದೊಂದು ಪುಟ್ಟ ಸಪೋರ್ಟ್ ನಮಗೆ ಕೊಡಿ ಅಂತ ಹೇಳ್ತಾ, ಹಾಗಿದ್ರೆ ಇವತ್ತಿನ ಟಾಪಿಕ್ ಬಂದು ಮೆಂತ್ಯ ಹಿಟ್ಟು ಮತ್ತು ಅದರಲ್ಲಿ ಮುದ್ದೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ರಾಗಿ 1 kg, ಗೋಧಿ ಅರ್ಧ kg, ಮೆಂತ್ಯ ಅರ್ಧ kg, ಕಪ್ಪು ಉದ್ದು ಅರ್ಧ kg, ಜೀರಿಗೆ 1/4 kg. ಸೊ ಈಗ ರಾಗಿ ತಿನ್ನೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅಂಥೇಳಿ ತಿಳ್ಕೊಳ್ಳೋಣವಾ. ರಾಗಿ ತಿನ್ನೋದ್ರಿಂದ ನಮ್ಮ ಚರ್ಮದ ಕಾಂತಿ ತುಂಬ ಚೆನ್ನಾಗಿರುತ್ತೆ. ರಾಗಿನಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರೋದ್ರಿಂದ ನಮ್ಮ ಮೂಳೆಗಳು ತುಂಬ ಸ್ಟ್ರಾಂಗ್ ಇರುತ್ತೆ. ಸ್ಕಯಾಟಿಕ್ ಆಗಿರ್ಬೋದು, ಬ್ಯಾಕ್ ಪೇನ್, ಈ ಥರ ಇಶ್ಯೂಸ್ ಎಲ್ಲ ಬರೋದಕ್ಕೆ ಚಾನ್ಸೇ ಇಲ್ಲ. ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಕೂಡ ಈ ಒಂದು ರಾಗಿನಲ್ಲಿದೆ. ಕಾರ್ಡಿಯೋವ್ಯಾಸ್ಕ್ಯುಲರ್ ಪ್ರಾಬ್ಲಮ್ ಇದ್ದರೆ ಅವ್ರಿಗೂ ಕೂಡ ರಾಗಿ ಬೆಸ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಗೋಧಿ. ಅದರಲ್ಲೂ ಇವತ್ತಿನ ದಿನ ನಾನು ಜವೆ ಗೋಧಿನ ಉಪಯೋಗಿಸ್ತಾ ಇರೋವಂಥದ್ದು. ನೀವು ಕೂಡ ಜವೆ ಗೋಧಿನ ಉಪಯೋಗಿಸಿ ಅದರಿಂದ ಬಹಳಷ್ಟು ಅಡ್ವಾಂಟೇಜಸನ್ನು ಪಡ್ಕೊಳ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಜವೆ ಗೋಧಿನ ಆದಷ್ಟು ನೀವು ಬೆಳಗಿನ ಸಮಯ ತಿನ್ನೋದಕ್ಕೆ ಟ್ರೈ ಮಾಡಿ, ಅಥವಾ ಮಧ್ಯಾಹ್ನದ ಸಮಯ. ರಾತ್ರಿ ಸಮಯ ಅವಾಯ್ಡ್ ಮಾಡಿ. ಯಾವುದೇ ಥರ ಗೋಧಿನೂ ಕೂಡ ರಾತ್ರಿ ಸಮಯದಲ್ಲಿ ತಿನ್ನೋದು ಬೇಡ. ಮಾರ್ನಿಂಗ್ಗೆ ಗೋಧಿಗಳನ್ನು, ರಾಗಿಗಳನ್ನು, ಯಾವುದೇ ರೀತಿ ಕಾಳುಗಳನ್ನು ಕೂಡ ಬೆಳಗಿನ ಸಮಯ ಅಥವಾ ಮಧ್ಯಾಹ್ನದ ಸಮಯದಲ್ಲಿ ತಿನ್ನಬಹುದು. ಅದರ ಯಾಕೆ ಅಂಥೇಳಿ ಕಾರಣ ನೀವು ತಿಳ್ಕೊಬೇಕಾ? ಹಾಗಿದ್ದರೆ ಅದನ್ನು ನೀವು ತಿಳ್ಕೊಬೇಕು ಅಂದರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಹಾಗಿದ್ರೆ ಜವೆ ಗೋಧಿ ತಿನ್ನೋದ್ರಿಂದ ಏನೆಲ್ಲ ಅಡ್ವಾಂಟೇಜ್ ಇದೆ ಅಂಥೇಳಿ ತಿಳ್ಕೊಳ್ಳೋಣವಾ ಈಗ. ಜವೆ ಗೋಧಿ ತಿನ್ನೋದ್ರಿಂದ ತುಂಬ ಎನರ್ಜೆಟಿಕ್ ಆಗಿರ್ತೀವಿ. ಯಾಕಂದರೆ ಜವೆ ಗೋಧಿನಲ್ಲಿ ಹೆಚ್ಚಿನ ಫೈಬರು, ವೈಟಮಿನ್ಸು, ಮಿನರಲ್ಸು ತುಂಬಾ ಕಂಟೆಂಟ್ ಈ ವೀಟ್ನಲ್ಲಿ ಅಡಕೊಂಡಿರುತ್ತೆ. ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಕೂಡ ಅದ್ಭುತವಾದ ರೆಮಿಡಿ ಅಂತಲೇ ಹೇಳ್ಬೋದು ಈ ಒಂದು ಜವೆ ಗೋಧಿ. ಡಯಾಬಿಟಿಕ್ ಇರೋರು ತಿನ್ಬೋದು, ಬ್ಲಡ್ ಪ್ರೆಷರ್ ಇರೋರು ತಿನ್ಬೋದು, ನಾರ್ಮಲಾಗಿ ಸಣ್ಣ ಮಕ್ಕಳಿಂದ ವೃದ್ಧರವರೆಗೂ ಕೂಡ ಈ ಒಂದು ಜವೆ ಗೋಧಿಯಿಂದ ಮಾಡಿರುವಂಥ ಪದಾರ್ಥಗಳನ್ನು ತಿನ್ಬೋದು ಅಂತ ಹೇಳ್ತೀನಿ. ಮತ್ತು ಇನ್ನು ಸಾಕಷ್ಟು ಅಡ್ವಾಂಟೇಜಸ್ ಇದೆ ಈ ಜವೆ ಗೋಧಿನ ತಿನ್ನೋದ್ರಿಂದ. ನಿಮಗೆ ನಿಶಕ್ತಿ ಇದ್ದರೆ ಈ ನಿಶಕ್ತಿನೂ ಕೂಡ ಇದು ಕಮ್ಮಿ ಮಾಡ್ತಾ ಬರುತ್ತೆ. ಕೊಲೆಸ್ಟ್ರಾಲ್ ಕೂಡ ತುಂಬ ಬೇಗ ಕರಗುತ್ತೆ ಈ ಒಂದು ಜವೆ ಗೋಧಿನ ನಾವು ಸೇವಿಸೋದ್ರಿಂದ. ನೆಕ್ಸ್ಟು ಮೆಂತ್ಯ ಒಂದು ಅದ್ಭುತವಾದಂಥ ಒಂದು ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು. ಯಾವ ಸಮಯದಲ್ಲಿ ಅಂತ ಕೇಳೋದಾದರೆ, ಹೆಣ್ಮಕ್ಳು ಋತುಮತಿಯಾದಾಗ ಹಾಗೂ ಒಂದು ಮಗುವಿಗೆ ಜನ್ಮವನ್ನು ನೀಡಿದಾಗ ಈ ಒಂದು ಮೆಂತ್ಯ ಇಲ್ಲದೆ ಆ ಬಾಣಂತನ ಅನ್ನೋದು ಕಂಪ್ಲೀಟ್ ಆಗೋದೇ ಇಲ್ಲ. ಮತ್ತು ಋತುಮತಿ ಆದಾಗ ಇದೊಂದು ಮೆಂತ್ಯನ ಆ ಮಗುವಿಗೆ ಕೊಟ್ಟರೆ ತುಂಬ ಬಲ ಬರುತ್ತೆ, ತುಂಬ ಸ್ಟ್ರೆಂತ್ ಇರುತ್ತೆ ಅನ್ನೋದು ನಮ್ಮ ಹಿರಿಯರು ಹೇಳಿಕೊಟ್ಟಂತಹ ಒಂದು ಪದ್ಧತಿ ಅಂತಲೇ ಹೇಳ್ಬೋದು. ಮತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ಬ್ಲಡ್ ಪ್ರೆಷರ್ ಇರೋರು, ಡಯಾಬಿಟಿಸ್ ಇರೋರು ಈ ಮೆಂತ್ಯ ಕಾಳುಗಳನ್ನು ತಿನ್ನಬಹುದು. ಇದನ್ನು ತಿನ್ನೋದ್ರಿಂದ ಅವ್ರದ್ದು ಬ್ಲಡ್ ಪ್ರೆಷರ್ ಏನಿದೆ ಮತ್ತು BP ಏನಿದೆ ಸ್ಟೇಬಲಿಗೆ ಬರುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಮ್ಮದೊಂದು ಹಾರ್ಮೋನಲ್ಸ್ ಏನಾದರೂ ಇಂಬ್ಯಾಲೆನ್ಸ್ ಇದ್ದರೆ ಅದು ಕೂಡ ಬ್ಯಾಲೆನ್ಸ್ಗೆ ಬರುತ್ತೆ ಈ ಮೆಂತ್ಯ ಕಾಳುಗಳನ್ನು ನೀವು ತಿನ್ನೋದ್ರಿಂದ. ಅದೇ ಕಾರಣಕ್ಕೆ ನಾವು ಇವತ್ತಿನ ದಿನ ಈ ಮೆಂತ್ಯವನ್ನು ನಮ್ಮ ಮೆಂತ್ಯ ಮುದ್ದೆ ಹಾಗೆ ಮಾಡ್ತಿರುವಂಥದ್ದು. ಮೇನ್ ಇಂಗ್ರೀಡಿಯೆಂಟ್ಸ್ ಈ ನಮ್ಮದೊಂದು ಮೆಂತ್ಯ ಮುದ್ದೆಗೆ ಈ ಮೆಂತ್ಯ ಕಾಳುಗಳು. ನೆಕ್ಸ್ಟು ಕಪ್ಪು ಉದ್ದಿನ ಕಾಳುಗಳು. ಇದನ್ನೇ ಯಾಕೆ ಯೂಸ್ ಮಾಡಬೇಕು ಅಂದರೆ ಇದರಲ್ಲಿ ಹೆಚ್ಚಿನ ಪ್ರೋಟೀನು, ಕ್ಯಾಲ್ಶಿಯಮ್ಮು, ಅದರಲ್ಲೂ ಐರನ್ ತುಂಬ ಚೆನ್ನಾಗಿರುತ್ತೆ, ಮೆಗ್ನೀಷಿಯಮ್ ಇರುತ್ತೆ, ಮತ್ತೇನೆಂದರೆ ಫೈಬರ್ ಕಂಟೆಂಟ್ ಹೆಚ್ಚಾಗಿರುತ್ತೆ. ಆದ ಕಾರಣ ನೀವು ಈ ರೀತಿಯಾದಂತಹ ಕಾಳುಗಳು ರೌಂಡಾಗಿ ಇರುವಂಥದ್ದನ್ನೇ ಯೂಸ್ ಮಾಡಬೇಕು. ಪಾಲಿಶ್ಡ್ ಯೂಸ್ ಮಾಡಿದ್ದೆ ಆದರೆ ನಿಮಗೆ ಯಾವುದೇ ರೀತಿ ಪೌಷ್ಟಿಕಾಂಶ ಸಿಗೋದಿಲ್ಲ. ಅರ್ಧಕ್ಕೆ ಅರ್ಧ ಸಿಗೋದು ತುಂಬ ಡೌಟ್. ನಿಮಗೆ 100ಕ್ಕೆ 100 ಪೌಷ್ಟಿಕಾಂಶ ಈ ಒಂದು ಮೆಂತ್ಯ ಮುದ್ದೆನಲ್ಲಿ ಅಥವಾ ಯಾವುದೇ ಒಂದು ಅಡುಗೆಯಲ್ಲಿ ಸಿಗಬೇಕಂದ್ರೇ ನೀವು ಈ ಥರ ಕಾಳುಗಳನ್ನೇ ದಿನನಿತ್ಯನೂ ಕೂಡ ಯೂಸ್ ಮಾಡಬಹುದು. ನೆಕ್ಸ್ಟು ಜೀರಿಗೆ. ಇದು ಪಿತ್ತ ಏನಾದರೂ ಇದ್ದರೆ ನಮ್ಮ ಬಾಡಿನಲ್ಲಿ ಅದನ್ನು ಹೊರಗಡೆ ಹಾಕುತ್ತೆ, ನಮ್ಮ ಬಾಡಿನ ಡಿಟಾಕ್ಸಿಫೈ ಮಾಡುತ್ತೆ. ಹೇಗೆ ಅಂತೀರಾ, ನಮ್ಮ ಬಾಡಿನಲ್ಲಿ ಬೇಡದೇ ಇರುವಂಥ ಯಾವುದಾದ್ರೂ ವೇಸ್ಟ್ ಇತ್ತು ಅಂದರೆ ಅದನ್ನು ಹೊರಗಡೆ ಹಾಕೋದಕ್ಕೆ ಈ ಒಂದು ಜೀರಿಗೆ ಸಹಾಯ ಮಾಡುತ್ತೆ. ಮತ್ತು ಡಯಾಬಿಟಿಕ್ ಇರೋರು, BP ಇರೋರು ಇದನ್ನು ಸೇವಿಸಬಹುದು. ಇದನ್ನು ಯಾವುದೇ ಒಂದು ಅಡುಗೆಗೆ ಹಾಕಿದ್ರೆ ಅದರಲ್ಲಿ ಬರುವಂಥ ಅರೋಮನೇ ಒಂದು ತುಂಬ ಚೆಂದ.
ಒಳಗಡೆ ಆಹಾರ ನಾವು ಸೇವಿಸ್ತಾ ಇದ್ದಾಗ ಅಲ್ಲಿ ಸಿಗುವಂತಹ ಖುಷಿಯೇ ಒಂಥರ. ಮತ್ತು ಡೈಜೆಷನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ಈ ಒಂದು ಜೀರಿಗೆಯನ್ನು ನೀವು ಮೆಂತ್ಯ ಮುದ್ದೆನಲ್ಲಿ ಆ್ಯಡ್ ಮಾಡೋದ್ರಿಂದ. ಈಗ ಕೊನೆಯದಾಗಿ ನಾವು ಮೆಂತ್ಯ ಮುದ್ದೆ ತಿನ್ನೋದ್ರಿಂದ ಏನು ಅಡ್ವಾಂಟೇಜ್ ಅಂತ ತಿಳ್ಕೊಳ್ಳೋಣವಾ? ಇಷ್ಟೆಲ್ಲ ಸೇರಿಸಿ ನಾವು ಮೆಂತ್ಯ ಮುದ್ದೆನ ಮಾಡಿ ಸೇವಿಸಿದ್ದೇ ಆದರೆ ನಮ್ಮದೊಂದು ಸೊಂಟಕ್ಕೆ ಬಲ ಬರುತ್ತೆ, ಮತ್ತು ನಿಶಕ್ತಿ ಇದ್ದರೆ ಅದರಿಂದ ಎಲ್ಲ ಹೊರಗಡೆ ಬರುತ್ತೆ. ತುಂಬ ಎನರ್ಜೆಟಿಕ್ ಆಗಿರ್ತೀವಿ ಕಂಪ್ಲೀಟ್ ಡೇ. ಅದರಲ್ಲೂ ತುಪ್ಪದ ಜೊತೆ ತಿಂತಿದ್ರೆ ಆಹಾ, ಆ ಸುಖನೇ ಬೇರೆ ಗೊತ್ತಾ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಹಾಗಿದ್ರೆ ಇದನ್ನು ಮೆಂತ್ಯ ಮುದ್ದೆ ಯಾವ ರೀತಿ ಮಾಡೋದು ಅಂಥೇಳಿ ನೋಡ್ಕೊಳ್ಳೋಣ ಬನ್ನಿ. ನಾನು ಆಗಲೇ ಮೆನ್ಷನ್ ಮಾಡಿರೋ ಹಾಗೆ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನೂ ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಈ ರೀತಿ ಮಿಲ್ ಮಾಡಿಸ್ಕೊಂಡು ಬಂದಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಇಷ್ಟು ಸಾಫ್ಟ್ ಆದರೆ ಸಾಕಾಗುತ್ತೆ. ನಾವು ನಾರ್ಮಲಾಗಿ ಮನೆಯಲ್ಲಿ ರಾಗಿ ಮುದ್ದೆ ಮಾಡ್ತೀವಲ್ವ, ಅದೇ ಒಂದು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಈ ಒಂದು ಪೌಡರ್ಗೆ. ನೋಡ್ತಾ ಇರ್ಬೋದು ನೀವು. ಇದನ್ನು ನೀವು 2-3 ತಿಂಗಳ ಕಾಲ ಪ್ರಿಸರ್ವ್ ಮಾಡ್ಬೋದು. ಕೆಲವರು 6 ತಿಂಗಳು 1 ವರ್ಷಗಳ ಕಾಲನೂ ಕೂಡ ಪ್ರಿಸರ್ವ್ ಮಾಡ್ತಾರೆ. ಬಟ್ ಬೇಡ, ಸ್ವಲ್ಪ ಕ್ವಾಂಟಿಟಿನಲ್ಲೇ ತಗೊಂಡು ಇದೊಂದು ಮೆಂತ್ಯ ಮುದ್ದೆನ ಮಾಡ್ಕೊಳ್ಳೋಣ ಎಲ್ಲರೂ ಕೂಡ ಮನೆಯಲ್ಲಿ. ಸೊ ಈಗ ನಿಮಗೆ ಗೊತ್ತಾಯಿತು ಯಾವ ರೀತಿ ಒಂದು ಮೆಂತ್ಯ ಹಿಟ್ಟನ್ನು ಮಾಡೋದು ಅಂತ ಹೇಳಿ. ಈಗ ಮೆಂತ್ಯ ಮುದ್ದೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಈ ಪಾತ್ರೆಗೆ ನೋಡಿ, ಈ ಒಂದು ಗ್ಲಾಸಿನ ಅಳತೆಗೆ 1.5 ಗ್ಲಾಸ್ನಷ್ಟು ನೀರನ್ನು ಈ ಪಾತ್ರೆಗೆ ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಅದು ಕುದಿ ಬರೋದಕ್ಕೆ ಅಂಥೇಳಿ ಸ್ವಲ್ಪ ಹಿಟ್ಟನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ನಂತರ ಒಂದು ಪ್ಲೇಟ್ನ ಮುಚ್ಚಿ ಅದು ಕುದಿ ಬರೋದಕ್ಕೆ ವೆಯ್ಟ್ ಮಾಡೋಣ. ಈಗ ಕುದಿ ಬಂದಿದೆಯಾ ಅಂಥೇಳಿ ನೋಡಿ ಚೆಕ್ ಮಾಡೋಣ. ಎಸ್, ಕುದೀತಾ ಇದೆ, ನೀವು ನೋಡ್ತಾ ಇರ್ಬೋದು. ಇಷ್ಟು ಕುದಿ ಬಂದರೆ ಸಾಕು, ತುಂಬಾ ಚೆನ್ನಾಗಿ ಬರ್ತಿದೆ. ಸೊ ಇಷ್ಟು ಕುದಿ ಬಂದರೆ ನಮಗೆ ಯಾವುದೇ ರೀತಿ ಗಂಟುಗಳು ಆಗೋದಿಲ್ಲ ಒಂದು ಮುದ್ದೆನಲ್ಲಿ. ನಾನು ಯಾವುದೇ ರೀತಿ ಉಪ್ಪನ್ನು ಕೂಡ ಇಲ್ಲಿ ಯೂಸ್ ಮಾಡಿಲ್ಲ. ನಿಮಗೆ ಬೇಕಿದ್ರೆ ನೀವು ಉಪ್ಪನ್ನು ಆ್ಯಡ್ ಮಾಡ್ಕೋಬಹುದು. ಈಗ 1.5 ಗ್ಲಾಸ್ನಷ್ಟು ನಾನು ನೀರು ಹಾಕಿದ್ದೆ ಅಲ್ವಾ, ಈಗ ಅದೇ ಗ್ಲಾಸ್ನಲ್ಲಿ 1 ಗ್ಲಾಸ್ನಷ್ಟು ಹಿಟ್ಟನ್ನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಹಾಕಿ ಒಂದು ಕೋಲಿನ ಸಹಾಯದಿಂದ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ತಿರುಗಿಸ್ತಾ ಇದ್ದೀನಿ ಅಂತ ಹೇಳಿ. ಸೊ ಗಂಟುಗಳು ಆಗೋದಿಲ್ಲ. ನಾವು ತಿನ್ನಬೇಕಾದ್ರೆ ತುಂಬ ಸ್ಮೂತಾಗಿರುತ್ತೆ, ಬೆಣ್ಣೆ ಥರ ಒಳಗಡೆ ಹೋಗುತ್ತೆ ಈ ಒಂದು ಮೆಂತ್ಯ ಮುದ್ದೆ. ತುಂಬಾ ಚೆನ್ನಾಗಿ ಅರೋಮಾ ಬರ್ತಾಯಿದೆ, ಘಮ್ಮಂತಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾನೂ ಇದೆ ಕೂಡ. ನೋಡಿ ಅದು ಎಷ್ಟು ಚೆನ್ನಾಗಿ ಬೇಯ್ತಿದೆ ಅಂತ ಹೇಳಿ. ಅದು ಬೇಯಬೇಕಾದ್ರೇ ಆಹಾ, ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ಮುಚ್ಚಳನ ಮುಚ್ಚಿ ಒಂದು 5 ನಿಮಿಷ ಬಿಡೋಣ, ಚೆನ್ನಾಗಿ ಬೇಯಲಿ. 5 ನಿಮಿಷ ಆದಮೇಲೆ ನಾನು ಮುಚ್ಚಳನ ತೆಗೆದು ಮತ್ತೆ ಇನ್ನೊಂದು ಸತಿ ತಿರುಗ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ಆಗಿದೆ. ಸೊ ಈಗ ನಾವು ಮೆಂತ್ಯ ಮುದ್ದೆ ಮಾಡೋ ಸಮಯ, ಅಂದರೆ ಮುದ್ದೆನ ಕಟ್ಟುವಂಥ ಸಮಯ. ಇದನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಬನ್ನಿ. ನೋಡಿ, ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಒಂದು ಕೋಲನ್ನು ಯೂಸ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ತಿರುಗೋದ್ರಿಂದ ಗಂಟುಗಳಾಗೋದಿಲ್ಲ. ಮತ್ತು ತುಂಬ ಸಾಫ್ಟಾಗಿರುತ್ತೆ ಒಂದು ಮುದ್ದೆ. ಎಲ್ಲರಿಗೂ ಮುದ್ದೆ ಮಾಡೋದು ಗೊತ್ತೇ ಇದೆ. ಸೇಮ್ ಮುದ್ದೆ ಥರನೇ ಈ ಮೆಂತ್ಯ ಮುದ್ದೆನೂ ಮಾಡೋದು. ಆದರೆ ಇದಕ್ಕೆ ಹಾಕುವಂಥ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಸ್ವಲ್ಪ ಚೇಂಜ್. ಇದನ್ನು ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರು ಟ್ರೈ ಮಾಡಿ. ದಿನ ಆಗದೇ ಇದ್ದರೂ ಕೂಡ ವಾರಕ್ಕೆ 1 ದಿನ ಈ ಮೆಂತ್ಯ ಮುದ್ದೆಯನ್ನು ಸೇವಿಸಿ. ಯಾವುದೇ ರೀತಿ ಡೌಟ್ಸ್ ಬೇಡ, ಪ್ರತಿಯೊಬ್ಬರೂ ಕೂಡ ಈ ಮೆಂತ್ಯ ಮುದ್ದೆಯನ್ನು ತಿನ್ನಬಹುದು. ಅದರಲ್ಲೂ ಹೆಣ್ಮಕ್ಳು ಪ್ರತಿ ತಿಂಗಳು ಮಂತ್ಲಿ ಸೈಕಲ್ ಟೈಮಲ್ಲಿ ಈ ಮುದ್ದೆನ ತಿನ್ನೋದ್ರಿಂದ ತುಂಬ ಆ್ಯಕ್ಟಿವ್ ಮತ್ತು ಎನರ್ಜೆಟಿಕ್ ಆಗಿರ್ತಾರೆ. ಮತ್ತು ಆ ಸಮಯದಲ್ಲಿ ಅಷ್ಟೇ ಅಲ್ಲ, ಪ್ರತಿ ದಿನವೂ ಕೂಡ ಇದನ್ನು ಸೇವಿಸ್ಬೋದು. ಈ ಮುದ್ದೆಯಿಂದ ಯಾವುದೇ ರೀತಿ ಹೀಟ್ ಆಗುತ್ತೆ, ಕೋಲ್ಡ್ ಆಗುತ್ತೆ ಅನ್ನೋ ಮಾತೇ ಇಲ್ಲ. ಯಾಕಂದರೆ ಇದರಲ್ಲಿ ಉಪಯೋಗಿಸಿರುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಕೂಡ ಪ್ರತಿಯೊಂದನ್ನು ಕೂಡ ಸಮತೋಲನದಲ್ಲಿ ಇರಿಸುತ್ತೆ, ಬ್ಯಾಲೆನ್ಸ್ ಮಾಡುತ್ತೆ. ಉದ್ದಿನ ಕಾಳನ್ನು ಮೆಂತ್ಯ ಬ್ಯಾಲೆನ್ಸ್ ಮಾಡುತ್ತೆ, ರಾಗಿ ತಂಪಂತ ಕೆಲವರು ಹೇಳ್ತಾರೆ, ಮತ್ತು ಗೋಧಿ ಹೀಟ್ ಅಂತ ಹೇಳ್ತಾರೆ. ಸೊ ಅವೆರಡೂ ಕೂಡ ಬ್ಯಾಲೆನ್ಸ್ ಆಯಿತು. ಇನ್ನು ಜೀರಿಗೆ, ಪಿತ್ತ ಏನಾದರೂ ಇದ್ದರೆ ಅದರಿಂದ ಹೊರಗಡೆ ತರುತ್ತೆ. ಇನ್ನೂ ಕೆಲವರು ಇದಕ್ಕೆ ಅಕ್ಕಿಯನ್ನು ಕೂಡ ಯೂಸ್ ಮಾಡ್ತಾರೆ. ನಮ್ಮ ಕಡೆ ಅಕ್ಕಿ ಯೂಸ್ ಮಾಡೋದಿಲ್ಲ, ಹಾಗಾಗಿ ನಾನು ರಾಗಿಯನ್ನು ಇದರಲ್ಲಿ ಯೂಸ್ ಮಾಡಿರೋವಂಥದ್ದು.
ನೀವು ರಾಗಿ ತಿನ್ನಲ್ಲ ಅಂದರೆ ರಾಗಿ ಬದಲು ನೀವು ಅಕ್ಕಿಯನ್ನು ಕೂಡ ಯೂಸ್ ಮಾಡ್ಬೋದು. ಅಕ್ಕಿಗಿಂತ ರಾಗಿನೇ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಈ ರೀತಿ ಚೆನ್ನಾಗಿ ಒಂದು ಬಾಲ್ ಶೇಪಲ್ಲಿ ಮಾಡಿ ಒಂದು ತಟ್ಟೆಗೆ ಹಾಕ್ಕೊಂಡು, ನಿಮ್ಮಲ್ಲಿ ನಾಟಿ ಹಸುವಿನ ತುಪ್ಪ ಇದ್ದರೆ ಆ ತುಪ್ಪನ ಇದಕ್ಕೆ ಹಾಕ್ಕೊಂಡು ಆಹಾ ತಿಂತಾಯಿದ್ರೆ ಆ ಸುಖನೇ ಬೇರೆ. ಇನ್ನೂ ತಿಂತಾನೇ ಇರಬೇಕು ಅನಿಸುತ್ತೆ. ಹೊಟ್ಟೆ ತುಂಬಿದ್ದೇ ಗೊತ್ತಾಗಲ್ಲ, ಗೊತ್ತಾ ನಿಮಗೆ? ಸೊ ಎಲ್ಲರೂ ಖಂಡಿತವಾಗಿಯೂ ಇದನ್ನು ಟ್ರೈ ಮಾಡಿ, ರುಚಿ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ರುಚಿ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ ಸ್ವಾಮಿ ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ಳೋಣ. ಜೈ ಆಂಜನೇಯ.